ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಚಾನಲಲ್ಲಿ ಇದ್ಕಿನ ಬೇಳೆ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಇದ್ಕಿನ ಬೇಳೆ ಚಿಕನ್ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಚಿಕನ್ 450 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಎಣ್ಣೆ, ಒಣಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಆನಿಯನ್, ಟೊಮೊಟೊ, ಕೊತ್ತಂಬರಿ, ಪುದೀನ, ಹಾಗೆ ಉಪ್ಪು, ಧನಿಯಾ ಪುಡಿ, ಅರಿಶಿನ ಪುಡಿ, ಇದ್ಕಿನ ಬೇಳೆ. ಸೊ ಫ್ರೆಂಡ್ಸ್, ಇದ್ಕಿನ ಬೇಳೆ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಎಲ್ಲ ನೋಡ್ಕೊಂಬರೋಣ. ಮೊದಲಿಗೆ ಸ್ಟವ್ ಅಣಿಸ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಹಾಕಿ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ತೊಗೊಂಡಿರೋದು ಒಣಮೆಣಸಿನ್ಕಾಯಿ ಎಲ್ಲ ಬಾಡಿಸ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನಾನು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಬಾಡಿಸೋಣ. ಮಾತ್ರ ಇದು ಬಾಡಿಸ್ಕೊಂಡ್ರೆ ಸಾಕು. ಸೊ ಇದಕ್ಕೆ ನಾನು ಟೊಮೊಟೊ ಹಾಕ್ಕೋತಾ ಇದ್ದೀನಿ. 2 ಮೀಡಿಯಮ್ ಅಷ್ಟು ತೊಗೊಂಡಿದ್ದೆ. ಸೊ ಟೊಮೊಟೊ ಹಾಕಿ ಬಾಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಟೊಮೊಟೊ ಹಾಕಿ ನಾನು ಬಾಡಿಸ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಬಾಡಿದ್ರೆ ಸಾಕು. ಸೊ ಇದನ್ನು ನಾವು ಬಿಸಿ ಆರಾಗಿ ಬಿಡೋಣ. ಇದಕ್ಕೆ ತಪ್ಪಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಡುತ್ತೆ. ಇಷ್ಟು ಮಾತ್ರ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವು ತೊಗೊಂಡಿರೋ 450 ಗ್ರಾಮ್ ಅಷ್ಟು ಚಿಕನ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಕಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದೊಂದು 5 ಮಿನಿಟ್ಸ್ ಅಷ್ಟು ಫ್ರೈ ಆಗ್ತಾ ಇರಲಿ. ಸೊ ಇಷ್ಟರಲ್ಲಿ ಫ್ರೆಂಡ್ಸ್, ಚಿಕನ್ ಹಾಕಿದ್ದೀವಲ್ಲ, ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಸೊ ಅಷ್ಟರಲ್ಲಿ ನಾವು ಫ್ರೆಂಡ್ಸ್ ಖಾರ ರುಬ್ಕೊಂಬರೋಣ. ಖಾರಗೆ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಕುಯ್ದಿಟ್ಕೊಂಡಿರೋ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಚಕ್ಕೆ ಲವಂಗ, ಕೊತ್ತಂಬರಿ, ಪುದೀನ, ಹಾಗೆ ಫ್ರೆಂಡ್ಸ್ ನಾನು ಹುರಿದಿಟ್ಕೊಂಡಿರೋ ಟೊಮೊಟೊ, ಈರುಳ್ಳಿ, ಸೊ ಅದೆಲ್ಲ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ನಾನು ಧನಿಯಾ ಪುಡಿ ಸಹ ಹಾಕ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಖಾರ ರುಬ್ಕೊಂಬಂದಿದ್ದೀನಿ. ಸೊ ಈ ಥರ ಬಂದಿದೆ.
ಸೊ ಇದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ನೋಡಿ ವಾಟ್ರೆಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ. ಸೊ ಈಗ ಈ ಮಿಶ್ರಣ ಹಾಕ್ತಾಯಿದ್ದೀನಿ. ಸೊ ಈ ಮಿಶ್ರಣ ಎಲ್ಲ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕೋದು. ಸೊ ಫ್ರೆಂಡ್ಸ್ ಇದು ವಾಟ್ರ್ ಈಗಲೇ ಸೇರಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ವಾಟ್ರ್ ಹಾಕ್ಕೊಂಡು ನೋಡಿ ಇಷ್ಟು ಮಟ್ಟಿಗೆ ಬಂದರೆ ಸಾಕು. ಸೊ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಗಲೇ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಒಂದು 2 ಮಿನಿಟ್ಸ್ ಅಷ್ಟು ಬೇಯಿಸೋಣ. ನೋಡಿ ಫ್ರೆಂಡ್ಸ್ 2 ಮಿನಿಟ್ಸ್ ಬಿಟ್ಟಿದೆ. ಸೊ ಫುಲ್ ಕುದೀತಾ ಇದೆ. ಸೊ ಇವಾಗ ನಾನು ಇದಕ್ಕಿನ ಬೇಳೆನ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಇದಕ್ಕಿನ ಬೇಳೆ ಹಾಕಿದ್ದೀನಿ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದನ್ನು ನಾವು ಒಂದು 10 ನಿಮಿಷವರೆಗೂ ಚೆನ್ನಾಗಿ ಕುದಿಸೋಣ. ಸೊ ನೋಡಿ ಫ್ರೆಂಡ್ಸ್ 10 ನಿಮಿಷ ಬೇಯಿಸಿದ್ದೀನಿ. ಸೊ 10 ನಿಮಿಷ ಬೇಯಿಸಿದ ತಕ್ಷಣ ಬೇಯಿಸಿದ ಮೇಲೆ ಈ ಥರ ಬಂದಿದೆ. ಸೊ ಪರ್ಫೆಕ್ಟ್ ಆಗಿದೆ. ನೋಡಿ ಫ್ರೆಂಡ್ಸ್ ಇದಕ್ಕಿನ ಬೇಳೆ ಚಿಕನ್ ಸಾಂಬಾರು ಈ ಥರ ಆಗಿದೆ. ಸೊ ಈ ಇದಕ್ಕಿನ ಬೇಳೆ ಚಿಕನ್ ಸಾಂಬಾರು ನಿಮ್ಗೆ ಇಷ್ಟ ಆದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.